ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಶೆಲ್ ಸಾಲ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ಒಂಥರ ಸಿಮಿಲರ್ ಟು ಇನ್ಸರ್ಷನ್ ಸಾಲ್ಟ್. ಯಾಕಂತಂದ್ರೆ ನಾವು ಇನ್ಸರ್ಷನ್ ಸಾಲ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಪಕ್ಕ ಅಂದ್ರೆ ಅಡ್ಜಸೆಂಟ್ ಆಗಿರುವಂತ ಎಲಿಮೆಂಟ್ಸ್ ಗಳನ್ನ ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಇಲ್ಲ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತಾ ಇದ್ವಿ. ಸಾಲ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್ ಅಂತ. ಈಗ ಈ ಒಂದು ಶೆಲ್ ಸಾರ್ಟ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಈ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ಸರ್ಷನ್ ಸಾರ್ಟ್ ಅಲ್ಲಿ ಪಕ್ಕ ಇರುವಂತ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡಿದಾಗ ತುಂಬಾ ಲೆಂತಿ ಪ್ರೊಸೆಸ್ ಆಗ್ತಾ ಇತ್ತು. ಏನಾದ್ರೂ ಫಾರ್ ಎಕ್ಸಾಂಪಲ್ ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ಅವಾಗ ಏನಾದ್ರೂ ಸ್ಮಾಲೆಸ್ಟ್ ವ್ಯಾಲ್ಯೂ ಫುಲ್ ಲಾಸ್ಟ್ ಅಲ್ಲಿ ಇದ್ದಿದ್ರೆ ಅದನ್ನ ಈ ಕಡೆ ತರೋ ಅಷ್ಟೊತ್ತಿಗೆ ಜಾಸ್ತಿ ಪ್ರೊಸೆಸ್ ಆಗ್ತಿತ್ತು. ಅದಕ್ಕೋಸ್ಕರ ಟೈಮ್ ಕಾಂಪ್ಲೆಕ್ಸಿಟಿನೂ ಕೂಡ ಕಡಿಮೆ ಮಾಡಿ ಸ್ಟೆಪ್ಗಳನ್ನು ಕೂಡ ಕಡಿಮೆ ಮಾಡೋದಕ್ಕೋಸ್ಕರ ಶೆಲ್ ಸಾಲ್ಟ್ ಅನ್ನ ಯೂಸ್ ಮಾಡ್ತೀವಿ. ಈಗ ನಾನು ಆಲ್ರೆಡಿ ಹೇಳಿರಂಗೆ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಯಾವ ರೀತಿ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡೋದು? ಸೊ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಷ್ಟು ಎಲಿಮೆಂಟ್ಸ್ ಗಳಿವೆ ನೋಡಿ, 1 2 3 4 5 6 7. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ 7. ಅದನ್ನ ಹಾಫ್ ಮಾಡಬೇಕು ಅಂತಂದ್ರೆ ಡಿವೈಡ್ ಇಟ್ ಬೈ 2. ಸೊ ಇವಾಗ 7 ಡಿವೈಡೆಡ್ ಬೈ 2 ಅಂತಂದ್ರೆ 3.5 ಆಯ್ತು. ನಾನು 3.5 ಎಲಿಮೆಂಟ್ಸ್ ಅಂತ ಡಿವೈಡ್ ಮಾಡಕ್ ಆಗಲ್ಲ. ಸೊ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ತವೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಫ್ಲೋರ್ ವ್ಯಾಲ್ಯೂನ ತಗೊಂತಾ ಹೋಗ್ತೀವಿ. ಸೊ ಈ ರೀತಿ ಇದ್ರೆ ಫ್ಲೋರ್ ವ್ಯಾಲ್ಯೂ, ಎಲ್ಲಾ ಪ್ರಾಬ್ಲಮ್ ಅಲ್ಲೂ ನಾವು ಫ್ಲೋರ್ ವ್ಯಾಲ್ಯೂನೇ ತಗೊಳೋದು. ಶೆಲ್ ಸಾಲ್ಟ್ ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೇನು, ಕಡಿಮೆ ಮಾಡ್ಬೇಕು. 3.5 ಅಲ್ವಾ, ಸೊ ಅದರ ನಿಯರೆಸ್ಟ್ ಹೋಲ್ ನಂಬರ್ ಕಡಿಮೆ ಮಾಡಿದಾಗ ಏನಾಗುತ್ತೆ 3. ಇವಾಗ ಫಾರ್ ಎಕ್ಸಾಂಪಲ್ 9 ತಗೊಂಡಿದೀವಿ ಅಂತ ಅನ್ಕೊಳ್ಳಿ, 9 ಡಿವೈಡೆಡ್ ಬೈ 2 ಈಸ್ 4.5. ಇದರ 4.5 ಇನ ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ 4. ಆ ರೀತಿ ಸ್ವಲ್ಪ ಕಡಿಮೆ, ಸೊ ಡಿಕ್ರೀಸ್ ಮಾಡಿದಾಗ ನಿಯರೆಸ್ಟ್ ಹೋಲ್ ನಂಬರ್ ಅನ್ನ ತಗೋಬೇಕಾಗುತ್ತೆ. ಈಗ ಏನಾದ್ರೂ ಫಾರ್ ಎಕ್ಸಾಂಪಲ್ 8 ಬಂತು ಅಂತ ಅನ್ಕೊಳ್ಳಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 8 ಡಿವೈಡೆಡ್ ಬೈ 2 ಈಸ್ 4. ಸೊ ಹೋಲ್ ನಂಬರೇ ಸಿಕ್ಕಿದೆ, ಏನ್ ಚಿಂತೆ ಇಲ್ಲ. ಬಟ್ ಈ ರೀತಿ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಈಗ ಗ್ಯಾಪ್ ಎಷ್ಟು ಸಿಕ್ತು ನಮಗೆ? ಗ್ಯಾಪ್ ಈಸ್ 3 ಎಲಿಮೆಂಟ್ಸ್ ಗ್ಯಾಪ್. ಮೊದಲನೇದು ಪಾಯಿಂಟರ್ ಅನ್ನ ಐ ಅಂತ ಇಲ್ಲಿಡ್ತೀನಿ. ನೆಕ್ಸ್ಟ್ ಗ್ಯಾಪ್ ಮೇಂಟೈನ್ ಮಾಡಬೇಕು ವಿತ್ ದಿ ಗ್ಯಾಪ್ ಆಫ್ 3, 1 2 3. ಸೊ ಜೆ ಅನ್ನೋ ಇನ್ನೊಂದು ಪಾಯಿಂಟರ್ ನ ತಗೊಂತೀವಿ. ಸೊ ಐ ಹೆಡ್ ಇಲ್ಲಿದೆ, ಜೆ ಹೆಡ್ ಇಲ್ಲಿದೆ. ಕಂಪೇರ್ ಮಾಡಬೇಕು. ಇಫ್ ಐ ಈಸ್ ಗ್ರೇಟರ್ ದೆನ್ ಜೆ, ಅವಾಗ ಮಾತ್ರ ನಾನು ಸ್ವ್ಯಾಪ್ ಮಾಡ್ತೀನಿ. ಸ್ವ್ಯಾಪ್ ಅಂತಂದ್ರೆ ಐ ಜಾಗಕ್ಕೆ ಜೆ ಬರುತ್ತೆ, ಜೆ ಜಾಗಕ್ಕೆ ಐ ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಮಾತ್ರ ಸ್ವ್ಯಾಪ್ ಆಗೋದು, ಪಾಯಿಂಟರ್ಸ್ ಅಲ್ಲ. ಸೊ ಏನು ಐ ಗ್ರೇಟರ್ ದೆನ್ ಜೆ ಆದ್ರೆ ಮಾತ್ರ ಸ್ವ್ಯಾಪ್ ಮಾಡ್ತೀವಿ. ಸೊ ಇವಾಗ ನೋಡಿ, ಯಾಕಂತಂದ್ರೆ ಶೆಲ್ ಸಾಲ್ಟ್ ಅಲ್ಲಿ ನಾವು ಆಲ್ಮೋಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡೋದಕ್ಕೆ ಅವರು ಕ್ವಶನ್ ಅನ್ನ ಕೊಡೋದು. ಅದಕ್ಕೋಸ್ಕರ ಏನಾದ್ರೂ ಡಿಕ್ರೀಸಿಂಗ್ ಆದ್ರೆ ಐ ಲೆಸ್ ದೆನ್ ಜೆ ಆದ್ರೆ ಸ್ವ್ಯಾಪ್ ಮಾಡಬೇಕು. ಇನ್ಕ್ರೀಸಿಂಗ್ ಆಗಿರೋದ್ರಿಂದ ಐ ಗ್ರೇಟರ್ ದೆನ್ ಜೆ ಆದ್ರೆ ಸ್ವ್ಯಾಪ್ ಮಾಡ್ತೀನಿ. ನೋಡಿ ಇವಾಗ ಐ ವ್ಯಾಲ್ಯೂ 5, ಜೆ ವ್ಯಾಲ್ಯೂ 56. ಐ ಗ್ರೇಟರ್ ದೆನ್ ಜೆನಾ? ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಇನ್ಕ್ರಿಮೆಂಟ್ ಮಾಡಬೇಕು. ಐ ಒಂದು ಸ್ಟೆಪ್ ಬಲಗಡೆ ಹೋದ್ರೆ ಜೆ ಕೂಡ ಒಂದು ಸ್ಟೆಪ್ ಬಲಗಡೆ ಹೋಗ್ಬೇಕು. ಯಾಕೆ? ವಿ ಮಸ್ಟ್ ಮೇಂಟೈನ್ ದ ಗ್ಯಾಪ್ ಆಫ್ 3. ಇವಾಗ ಇದು ಫೇಸ್ ನಂಬರ್ 1. ಡಿಫರೆಂಟ್ ಫೇಸಸ್ ಅಲ್ಲಿ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ತೋರಿಸ್ತೀನಿ ಯಾವ ರೀತಿ ಅಂತ. ಐ ವ್ಯಾಲ್ಯೂ -35, ಜೆ ವ್ಯಾಲ್ಯೂ 54. ಮೈನಸ್ ಅಲ್ಲಿ ಇದೆ ಅಂತಂದ್ರೆ ಇದು ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇವಾಗ ನೋಡಿ, ಐ ಲೆಸ್ ದೆನ್ ಜೆ, ಐ ಗ್ರೇಟರ್ ದೆನ್ ಜೆ ಆದ್ರೆ ಮಾತ್ರ ಸ್ವ್ಯಾಪ್ ಮಾಡಬೇಕು. ನೆಕ್ಸ್ಟ್ ಐ ಮತ್ತೆ ಜೆ ಅನ್ನ ಇನ್ಕ್ರಿಮೆಂಟ್ ಮಾಡೋಣ. ಐ ಜೆ, ಐ ವ್ಯಾಲ್ಯೂ ಈಸ್ 8, ಜೆ ವ್ಯಾಲ್ಯೂ ಈಸ್ 11. ಸೊ ಐ ವ್ಯಾಲ್ಯೂ ಇಸ್ ಲೆಸ್ ದೆನ್ ಜೆ ವ್ಯಾಲ್ಯೂ. ಸೊ ಏನು ಚಿಂತೆ ಇಲ್ಲ, ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಐ ಜೆ. ಸೊ ಇವಾಗ ನೋಡಿ, ಐ ವ್ಯಾಲ್ಯೂ ಇಸ್ 56, ಜೆ ವ್ಯಾಲ್ಯೂ ಇಸ್ -11. ಸೊ ಇವಾಗ ಏನಾಯ್ತು, ಐ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ. ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ ಅಂದ್ರೆ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. -11 ಇಲ್ಲಿಗೆ ಬರುತ್ತೆ, 56 ಇಲ್ಲಿಗೆ ಬರುತ್ತೆ. ಕೇವಲ ಮುಂದ್ಗಡೆ ಮಾತ್ರ ನಾವು ಸ್ವ್ಯಾಪ್ ಮಾಡೋದಲ್ಲ, ಹಿಂದ್ಗಡೆನೂ ಕೂಡ ಸ್ವ್ಯಾಪ್ ಮಾಡೋದಕ್ಕೆ ಅಥವಾ ಕಂಪೇರ್ ಮಾಡೋದಕ್ಕಾಗುತ್ತಾ ಅಂತ ನೋಡಬೇಕು. ವಿತ್ ಮೇಂಟೈನ್ ಇನ್ ದ ಗ್ಯಾಪ್ ಆಫ್ 3, 1 2 3. ಸೊ ಇಲ್ಲಿಗೆ ಬರುತ್ತೆ ನೋಡಿ, ಈ ಎಲಿಮೆಂಟ್ ಮತ್ತೆ ಐ ಅನ್ನ ಕಂಪೇರ್ ಮಾಡಬೇಕು. ಸೊ ಈ ಎಲಿಮೆಂಟ್ ಮತ್ತೆ ಐ ಅನ್ನ ಕಂಪೇರ್ ಮಾಡಿದಾಗ ಈ ವ್ಯಾಲ್ಯೂ ಐ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ನೋಡಿ. 5 ಈಸ್ ಗ್ರೇಟರ್ ದೆನ್ -11. ಸೊ ಏನ್ ಮಾಡಬೇಕು, ಇವೆರಡನ್ನು ಕೂಡ ಸ್ವ್ಯಾಪ್ ಮಾಡಬೇಕು. -11 5 ಅಂದ್ರೆ ಏನ್ ಅರ್ಥ ಆಯ್ತು ನಮ್ಗೆ, ಕೇವಲ ನಾವು ಮುಂದ್ಗಡೆ ಕಂಪೇರ್ ಮಾಡಿಕೊಂಡು ಸ್ವ್ಯಾಪ್ ಮಾಡಲ್ಲ, ಹಿಂದ್ಗಡೆನೂ ಕೂಡ ನಾವು ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡ್ತೀವಿ. ಇಲ್ಲಿ 8 ಇದ್ದಾಗ ಏನಕ್ಕೆ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ನೋಡಿ, ನಾವೇನಾದ್ರೂ ಮುಂದೆ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ಹಿಂದೆ ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡೋದಕ್ಕೆ ಅವಕಾಶ ನಮಗೆ ಇಲ್ಲ. ಕೇವಲ ಮುಂದೆ ಸ್ವ್ಯಾಪ್ ಮಾಡಿದ್ರೆ ಮಾತ್ರ ನಾವು ಹಿಂದ್ಗಡೆನೂ ಕೂಡ ಹೋಗಿ ಸರ್ಚ್ ಮಾಡಿ ವಿತ್ ದಿ ಗ್ಯಾಪ್ ಆಫ್ 3
ಅದನ್ನ ಸರ್ಚ್ ಮಾಡಿ ಆ ಎಲಿಮೆಂಟ್ ಏನಾದರೂ ಐಗಿನ್ನ ದೊಡ್ಡದಾಗಿದ್ರೆ ಸ್ವ್ಯಾಪ್ ಮಾಡ್ಬೋದು. ಸೊ ಇವಾಗ 5 ವಾಸ್ ಗ್ರೇಟರ್ ದೆನ್ -11 ಸ್ವ್ಯಾಪ್ ಮಾಡಿದೀವಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಜೆ ಏನಾಯ್ತು, ಕೊನೆ ಎಲಿಮೆಂಟ್ ಅನ್ನ ತಲುಪ್ತು. ಜೆ ಕೊನೆ ಎಲಿಮೆಂಟ್ ಅನ್ನ ತಲುಪಿದಾಗ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು, ಫೇಸ್ ನಂಬರ್ 2. ಇವಾಗ ಫೇಸ್ ನಂಬರ್ 2 ನೆಕ್ಸ್ಟ್ ಫೇಸಿಗೆ ಹೋದಾಗ ಗ್ಯಾಪ್ ವ್ಯಾಲ್ಯೂನ ಡಿವೈಡ್ ಬೈ ಹಾಫ್ ಅಂದ್ರೆ ಡಿಕ್ರೀಸ್ ಟು ಹಾಫ್ ಮಾಡಬೇಕು. ಪ್ರೀವಿಯಸ್ ಗ್ಯಾಪ್ ವ್ಯಾಲ್ಯೂ ಎಷ್ಟಿತ್ತು 3. ಸೊ 3 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಗುತ್ತೆ 1.5 ಆಗುತ್ತೆ ಅಲ್ವಾ. ಈಗ 1.5 ನ ನಾವು ತಗೊಳಕ್ಕಾಗಲ್ಲ, 1.5 ಅಂತ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಫ್ಲೋರ್ ವ್ಯಾಲ್ಯೂನ ತಗೊಂತೀವಿ. ಫ್ಲೋರ್ ವ್ಯಾಲ್ಯೂನ ತಗೊಂಡಾಗ ಫ್ಲೋರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಸೊ ಇವಾಗ ಗ್ಯಾಪ್ ಆಫ್ 1 ಅಲ್ಲಿ ನಾವು ಸಾಲ್ವ್ ಮಾಡಬೇಕು. ಏನು ಆರ್ಡರ್ ನಿಮಗೆ ಅಪ್ಡೇಟೆಡ್ ಆಗಿದೆ ಅದನ್ನ ಬರ್ಕೊಳ್ಳಿ. ಇವಾಗ -11, -35, 8, 5, 54, 11 ಮತ್ತೆ 56. ಇವಾಗ ಐ ಇಲ್ಲಿಂದ ಶುರು ಆದ್ರೆ ವಿತ್ ದಿ ಗ್ಯಾಪ್ ಆಫ್ 1 ಜೆ ಇಲ್ಲೇ ಇರುತ್ತೆ ನೋಡಿ. ಐ ಗ್ರೇಟರ್ ದೆನ್ ಜೆ ಆದ್ರೆ ಮಾತ್ರ ನಾವು ಸ್ವ್ಯಾಪ್ ಮಾಡಬೇಕು. ಐ ವ್ಯಾಲ್ಯೂ -11, ಜೆ ವ್ಯಾಲ್ಯೂ -35. ನಮಗೆ ಗೊತ್ತಿದೆ 0 ಇಲ್ಲಿದೆ ಅಂತಂದ್ರೆ -11 ಇಲ್ಲಿರುತ್ತೆ, -35 ಇಲ್ಲಿರುತ್ತೆ. ಸೊ ಇದರಿಂದ ಏನರ್ಥ ಆಯಿತು, -11 ಇಸ್ ಗ್ರೇಟರ್ ದೆನ್ -35. ಸೊ ಇವಾಗ -11 ಗ್ರೇಟರ್ ದೆನ್ -35 ಅಂದ್ರೆ ಐ ಗ್ರೇಟರ್ ದೆನ್ ಜೆ ಆಗಿದೆ. ಸೊ ಇವಾಗ ಸ್ವ್ಯಾಪ್ ಮಾಡಬೇಕು. ಸೊ -35 ಇಲ್ಲಿ ಬರುತ್ತೆ, -11 ಇಲ್ಲಿ ಬರುತ್ತೆ. ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ, ನಾನು ಇಲ್ಲೇ ತೋರಿಸ್ತೀನಿ. ಯಾಕಂತಂದ್ರೆ ಜಾಸ್ತಿ ಸ್ಟೆಪ್ ಆಗುತ್ತೆ, ಮತ್ತೆ ಅಳಿಸಿ ಬರೆಯುವಂಥದ್ದು ಅದೆಲ್ಲ ಬೇಡ, ಅದಕ್ಕೋಸ್ಕರ ಇಲ್ಲೇ ತೋರಿಸ್ತೀನಿ. ನೀವು ನೆಕ್ಸ್ಟ್ ಸ್ಟೆಪ್ಗೆ ಬರ್ಕೊಳ್ಳಿ. ಈಗ ಮುಂದೆ ಸ್ವ್ಯಾಪ್ ಮಾಡಿರೋದ್ರಿಂದ ಹಿಂದ್ಗಡೆನೂ ಸ್ವ್ಯಾಪ್ ಮಾಡಕ್ ಟ್ರೈ ಮಾಡ್ತೀನಿ, ಆದ್ರೆ ಇಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಏನ್ ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ, ಇನ್ಕ್ರಿಮೆಂಟ್. ಐ ಕೂಡ 1 ಪ್ಲೇಸ್ ಇನ್ಕ್ರಿಮೆಂಟ್, ಜೆ ಕೂಡ 1 ಪ್ಲೇಸ್ ಇನ್ಕ್ರಿಮೆಂಟ್, ಮೇಂಟೈನಿಂಗ್ ದ ಗ್ಯಾಪ್ ಆಫ್ 1. ಐ ವ್ಯಾಲ್ಯೂ -11, ಜೆ ವ್ಯಾಲ್ಯೂ 8. ಸೊ ಮೈನಸ್ ಅಲ್ಲಿ ಇದೆ ಅಂತ ಅಂದ್ರೆ ಐ ಈಸ್ ಲೆಸ್ ದೆನ್ ಜೆ, -11 ಲೆಸ್ ದೆನ್ 8. ಎಸ್. ಸೊ ಇವಾಗ ಏನ್ ಮಾಡ್ತೀವಿ, ಏನು ಸ್ವ್ಯಾಪ್ ಮಾಡಿಲ್ಲ, ಮುಂದೆ ಹೋಗೋಣ. ಐ ಜೆ ಮುಂದೆ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ಹಿಂದ್ಗಡೆ ಕಂಪೇರ್ ಮಾಡಂಗೆ ಇಲ್ಲ. ಸೊ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ, 8 ಈಸ್ ಗ್ರೇಟರ್ ದೆನ್ 5. ಸೊ ಇವಾಗ ಏನ್ ಮಾಡಬೇಕು, 8 ಮತ್ತೆ 5 ಅನ್ನ ಸ್ವ್ಯಾಪ್. 5 ಇಲ್ಲಿ ಬಂತು, 8 ಅಲ್ಲಾಯ್ತು. ಸೊ ಇವಾಗ ನಾನು ಮುಂದೆ ಸ್ವ್ಯಾಪ್ ಮಾಡಿದ್ದೀನಿ ಅಂತಂದ್ರೆ ಹಿಂದೆ ಕೂಡ ಸ್ವ್ಯಾಪ್ ಮಾಡೋದಕ್ಕೆ ಅನ್ಲಾಕ್ ಆಯ್ತು. ಸೊ ಅನ್ಲಾಕ್ ಆಯ್ತು ಅಂತಂದ್ರೆ ವಿತ್ ದ ಗ್ಯಾಪ್ ಆಫ್ 1 ಎಲ್ಲಿ ಬಂತು, ಇಲ್ಲಿ ಬಂತು. -11 ಮತ್ತೆ 5 ಐ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಈ ಡಾಟು ಮತ್ತೆ ಐ ಅನ್ನ ಕಂಪೇರ್ ಮಾಡಬೇಕು. ಸೊ ಇವಾಗ ನೋಡಿ -11, 5 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಎಸ್. ಸೊ -11 ಈಸ್ ಲೆಸ್ ದೆನ್ 5. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಏನಾದ್ರೂ ಈ ವ್ಯಾಲ್ಯೂ ದೊಡ್ಡದಾಗಿದ್ದಿದ್ರೆ ಐಗಿಂತ ಅವಾಗ ಸ್ವ್ಯಾಪ್ ಮಾಡ್ತಾ ಇದ್ದು, ಇದು ಚಿಕ್ಕ ವ್ಯಾಲ್ಯೂ -11 ಲೆಸ್ ದೆನ್ 5. ಸೊ ಏನು ಚಿಂತೆ ಇಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. ಐ ಜೆ, ಐ ವ್ಯಾಲ್ಯೂ ಲೆಸ್ ದೆನ್ ಜೆ ವ್ಯಾಲ್ಯೂ. ಐ ಲೆಸ್ ದೆನ್ ಜೆ ಅಂದ್ರೆ ಏನು ಮಾಡಂಗಿಲ್ಲ. ಐ ವ್ಯಾಲ್ಯೂ ಜೆ ವ್ಯಾಲ್ಯೂ, ಐ ಲೆಸ್ ದೆನ್ ಜೆನಾ, ಇಲ್ಲ. ಐ ವ್ಯಾಲ್ಯೂ 54, ಜೆ ವ್ಯಾಲ್ಯೂ 11. ಐ ಈಸ್ ಗ್ರೇಟರ್ ದೆನ್ ಜೆ. ಸೊ ಐ ಗ್ರೇಟರ್ ದೆನ್ ಜೆ ಅಂತಂದ್ರೆ ಏನ್ ಮಾಡಬೇಕು, ನಾವು ಸ್ವ್ಯಾಪ್ ಮಾಡಬೇಕು. 11 ಇಲ್ಲಿ ಬರುತ್ತೆ, 54 ಇಲ್ಲಿ ಬಂತು. ಸೊ ಇವಾಗ ಮುಂದೆ ಸ್ವ್ಯಾಪ್ ಮಾಡಿದ್ದೀನಿ ಅಂತ ಅಂದ್ರೆ ಹಿಂದೆ ಕೂಡ ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡೋದಕ್ಕೆ ಅನ್ಲಾಕ್ ಆಯ್ತು. ಸೊ ವಿತ್ ದ ಗ್ಯಾಪ್ ಆಫ್ 1 ಯಾವ್ದು ಬರುತ್ತೆ, 8. 8 ಈಸ್ ಲೆಸ್ ದೆನ್ 11. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದ್ವಿ, ಕರೆಕ್ಟ್ ಆಗೇ ಇದೆ. 8 ಈಸ್ ಲೆಸ್ ದೆನ್ 11. ಗ್ರೇಟರ್ ಆಗಿದ್ರೆ ಮಾತ್ರ ಸ್ವ್ಯಾಪ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡಿ, ಐ ಮತ್ತೆ ಜೆ. ಐ ವ್ಯಾಲ್ಯೂ ಲೆಸ್ ದೆನ್ ಜೆ ವ್ಯಾಲ್ಯೂ. ಐ ವ್ಯಾಲ್ಯೂ ಲೆಸ್ ದೆನ್ ಜೆ ವ್ಯಾಲ್ಯೂ ಅಂತ ಅಂದ್ರೆ ಮುಂದೆ ನಾವು ಸ್ವ್ಯಾಪ್ ಮಾಡಲ್ಲ. ಸೊ ಹಿಂದ್ಗಡೆ ಕಂಪೇರ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾವಾಗ ಗ್ಯಾಪ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಆಗುತ್ತೆ ಅವಾಗ ನಮ್ಮ ಫೇಸ್ ಎಂಡ್. ಅಂದ್ರೆ ಯಾವಾಗ ಗ್ಯಾಪ್ ವ್ಯಾಲ್ಯೂ 1 ಇರುತ್ತೆ ಅದು ಲಾಸ್ಟ್ ಫೇಸ್. ಸೊ ಇವಾಗ ಫೇಸ್ ನಂಬರ್ 2 ಲಾಸ್ಟ್. ಯಾಕಂತಂದ್ರೆ ಗ್ಯಾಪ್ ಅದಕ್ಕಿಂತ ಕಡಿಮೆ ಮಾಡೋದಕ್ಕಾಗಲ್ಲ. 0.5 0 ಗ್ಯಾಪ್ ಅಲ್ಲಿ ಅದರಲ್ಲೆಲ್ಲ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಯಾವಾಗ ಗ್ಯಾಪ್ ವ್ಯಾಲ್ಯೂ 1 ಆಗುತ್ತೆ ಅವಾಗ ನೀವು ಆ ಒಂದು ಫೇಸ್ ಲಾಸ್ಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದೇ ಸ್ಟೆಪ್ ಅಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ನೋಡಿ. ಇವಾಗ -35, -11, 5, 8, 11, 54, 56 ಎಲ್ಲ ಎಲಿಮೆಂಟ್ಸ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಎಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ನಾವೇನ್ ಮಾಡಿದ್ವಿ ಈ ಒಂದು ಅಲ್ಗಾರಿದಮ್ ಅಲ್ಲಿ ಅಂತಂದ್ರೆ, ಕೊಟ್ಟಿದ್ದಂತ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಫಸ್ಟ್ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ಕಡಿಮೆ ಸ್ಟೆಪ್ ಅಲ್ಲಿ ನಾವು ಸಾಲ್ವ್ ಮಾಡೋದಂತ. ಗ್ಯಾಪ್ ಕ್ರಿಯೇಟ್ ಮಾಡಬೇಕಾದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಡಿವೈಡ್ ಇಟ್ ಇಂಟು ಹಾಫ್. ಸೊ ಡಿವೈಡ್ ಇಟ್ ಇಂಟು ಹಾಫ್ ಮಾಡಬೇಕಾದ್ರೆ ಏನಾದ್ರೂ ಪಾಯಿಂಟ್ಸ್ ಅಲ್ಲಿ ವ್ಯಾಲ್ಯೂ ಬಂದ್ರೆ ಫ್ಲೋರ್ ವ್ಯಾಲ್ಯೂನ ತಗೊಂತೀವಿ. ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂತಹ ಹೋಲ್ ನಂಬರ್ ಅನ್ನ ತಗೋಬೇಕು. ಸೊ 3 ವಾಸ್ ದ ಹೋಲ್ ನಂಬರ್. ನೆಕ್ಸ್ಟ್ ಕಂಪೇರ್ ಮಾಡ್ತಾ ಮಾಡ್ತಾ ಕೇವಲ ಮುಂದೆ ಮಾತ್ರ ಅಲ್ಲ ಹಿಂದೆ ಕೂಡ ಕಂಪೇರ್ ಮಾಡಬಹುದು, ಕಂಪೇರ್ ಮಾಡಬೇಕು. ಹೌದು, ಯಾವಾಗ ಮುಂದೆ ಕಂಪೇರ್ ಮಾಡಬೇಕಾದ್ರೆ ಏನಾದ್ರೂ ವ್ಯಾಲ್ಯೂಸ್ ಗಳನ್ನ ಇಂಟರ್ಚೇಂಜ್ ಅಥವಾ ಸ್ವ್ಯಾಪ್ ಮಾಡಿದಾಗ. ಸ್ವ್ಯಾಪ್ ಯಾವಾಗ ಮಾಡ್ತೀವಿ, ಐ ಗ್ರೇಟರ್ ದೆನ್ ಜೆ ಆದ್ರೆ.
ಸೊ ಮುಂದೆ ಸ್ವ್ಯಾಪ್ ಮಾಡಿದೀವಿ ಅಂತ ಅಂದ್ರೆ ಹಿಂದೆ ಕೂಡ ಸ್ವ್ಯಾಪ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅವಾಗ ಮೇಂಟೈನಿಂಗ್ ದ ಸೇಮ್ ಗ್ಯಾಪ್ ಆಫ್ ದಿ ಫೇಸ್ ನಾವು ಅದನ್ನ ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ಲಿ ಸಾರ್ಟ್ ಆಗೋ ರೀತಿ ಸಾರ್ಟ್ ಮಾಡಬೇಕು. ನೆಕ್ಸ್ಟ್ ಜೆ ಯಾವಾಗ ಕೊನೆ ಎಲಿಮೆಂಟ್ ಅನ್ನ ಅಕ್ಕರ್ ಆಗುತ್ತೆ ಅವಾಗ ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕು. ನೆಕ್ಸ್ಟ್ ಫೇಸಿಗೆ ಹೋಗ್ಬೇಕಾದ್ರೆ ಪ್ರೀವಿಯಸ್ ಫೇಸಿನ ಗ್ಯಾಪ್ ವ್ಯಾಲ್ಯೂಗಿನ್ನ ಅರ್ಧ ಆಗುತ್ತೆ ಗ್ಯಾಪ್ ವ್ಯಾಲ್ಯೂ. ಸೊ ಇಲ್ಲಿ 3 ಇತ್ತು, 3 ಡಿವೈಡೆಡ್ ಬೈ 2 ವಾಸ್ 1.5. ಸೊ ಅದರ ನಿಯರೆಸ್ಟ್ ಡಿಕ್ರೀಸ್ಡ್ ಹೋಲ್ ನಂಬರ್ ಏನು 1. ಸೊ ಇವಾಗ ಫ್ಲೋರ್ ವ್ಯಾಲ್ಯೂನ ತಗೊಂಡು 1 ಆಯ್ತು. ವಿತ್ ದಿ ಗ್ಯಾಪ್ ವ್ಯಾಲ್ಯೂ ಆಫ್ 1 ನಾವು ಕಂಪೇರ್ ಮಾಡ್ತಾ ಹೋದ್ವಿ. ಯಾವಾಗ ಗ್ಯಾಪ್ ವ್ಯಾಲ್ಯೂ 1 ಆಗುತ್ತೆ ಅದು ಲಾಸ್ಟ್ ಫೇಸ್. ಸೊ ಆ ಫೇಸ್ ಅಲ್ಲಿ ನಮಗೆ ಎಲ್ಲಾದ್ರದ್ದು ಕೂಡ ಕರೆಕ್ಟೆಡ್ ಸಾರ್ಟೆಡ್ ಆರ್ಡರ್ ಸಿಗುತ್ತೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಸಾರ್ಟ್ ಆಗಿವೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಶೆಲ್ ಸಾರ್ಟ್ದು, ನೀವು ನೋಡ್ಬೋದು. ಥ್ಯಾಂಕ್ ಯು.